ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹೆಗ್ಗಣದೊಡ್ಡಿ ಹಾಗೂ ಗೊಡ್ರಿಹಾಳ ಗ್ರಾಮದ ಸದ್ಭಕ್ತರಿಂದ ಮರಳುಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಮರಳುಸಿದ್ದೇಶ್ವರ ಎಂಬ ಸ್ವಾಮೀಜಿಯವರು ಸಿತಿ ಮನೆತನದಿಂದ ನಾರಾಯಣಪುರದಿಂದ ಸುರಪುರ ಹೆಗ್ಗಣದೊಡ್ಡಿಗೆ ಸಾಧು ವೇಷದಲ್ಲಿ ಬಂದಿರುತ್ತಾರೆ. ರಾಮಯ್ಯ ಎಂಬ ಭಕ್ತನಿಗೆ 3 ದಿನ ನಾನು ವಿಶ್ರಾಂತಿ ಮಾಡುತ್ತೇನೆ ಎಂದು ಹೇಳಿದ್ದರಂತೆ. ಆಗ ಆ ವ್ಯಕ್ತಿ ಸ್ವಾಮೀಜಿ ಅವರನ್ನು ಒಂದು ಕೊಠಡಿಯಲ್ಲಿ ಹಾಕಿ ಬಂಧನ ಮಾಡಿರುತ್ತಾನೆ. 3 ದಿನದ ನಂತರ ಆ ಊರಿನ ಹಿರಿಯರು ಬಂದು ನೋಡಿದಾಗ ಆ ವ್ಯಕ್ತಿ ಸತ್ತಿದ್ದಾನೆ ಎಂದು ಅಂತ್ಯ ಸಂಸ್ಕಾರ ಮಾಡುವಾಗ ಶಿವನ ಧ್ಯಾನದಲ್ಲಿ ಕುಳಿತಂತಹ ಮರಳಸಿದ್ದೇಶ್ವರ ಅವರನ್ನು ನೋಡಿ ಜನರು ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ನಾನು ಶಿವನ ಸ್ಮರಣೆಯಲ್ಲಿದ್ದೇನೆ ಎಂದು ಸ್ವಾಮೀಜಿ ಹೇಳಿದಾಗ ಊರಿನ ಜನರು ಹೀನಾಯವಾಗಿ ಮಾತಾಡಿ ಅವರಿಗೆ ಅಂತ್ಯ ಸಂಸ್ಕಾರ ಮಾಡುತ್ತಾರೆ. ಆಗ ಮರಳುಸಿದ್ದೇಶ್ವರ ಸ್ವಾಮಿಯವರು ರಾಮಯ್ಯ ಎಂಬ ಭಕ್ತನಿಗೆ ನನ್ನ ಬೆತ್ತವನ್ನು ಹಾಗೂ ಜೋಳಿಗೆಯನ್ನು ಮಠದಲ್ಲಿ ಇಡಿ, ಆಗ ನಾನು ಅಲ್ಲಿ ನೆಲೆಸಿರುತ್ತೇನೆ ಎಂದು ಹೇಳುತ್ತಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುವ ಪೂರ್ವಕ್ಕೂ ಮುಂಚೆ ಈ ಹೆಗ್ಗಣದೊಡ್ಡಿ ಮಠದಲ್ಲಿ ಗಾಂಧಾರಿಯಮ್ಮ ಅವರಿಗೆ ಪಟ್ಟಾಭಿಷೇಕ ಮಾಡುತ್ತಿದ್ದರಂತೆ. ಈಗಲೂ ಅದೇ ಸಂಪ್ರದಾಯವೂ ಇದೆ. ಹೆಣ್ಣಿಗೆ ಪಟ್ಟಾಭಿಷೇಕ ಮಾಡುತ್ತಾ ಬಂದಿದ್ದಾರೆ. 1 ವರ್ಷದಲ್ಲಿ 2 ಬಾರಿ ಜಾತ್ರೆ ಮಾಡುತ್ತಾ ಬಂದಿದ್ದಾರೆ. ಅಮ್ಮನವರಿಗೆ ಶ್ರಾವಣ ಮಾಸದಲ್ಲಿ ಹಾಗೂ ಶಿವರಾತ್ರಿ ಸಮಯದಲ್ಲಿ ಮಹೋತ್ಸವವನ್ನು 2 ಸಾರಿ ಅದ್ದೂರಿಯಾಗಿ ಮಾಡುತ್ತಾರೆ. ಇಲ್ಲಿಯ ವಿಶೇಷತೆ ಏನೆಂದರೆ ಶಿವರಾತ್ರಿ ಮಹೋತ್ಸವ ಅಂಗವಾಗಿ 11 ದಿನ ಪುರಾಣ ಕಾರ್ಯಕ್ರಮ ಮುಕ್ತಾಯಗೊಂಡು 12ನೇ ದಿನ 100 ಜನರು ಒಂಟಿಗಾಲಿನಲ್ಲಿ ಶಿವನ ಧ್ಯಾನ ಮಾಡಿ 100 ಎಲೆಗಳನ್ನು ಕಚ್ಚಿ ಜನರಿಗೆ ಕೊಡುತ್ತಾರೆ. ಆ ಎಲೆಯನ್ನು ಎಲ್ಲರೂ ಪ್ರಸಾದವಾಗಿ ಸ್ವೀಕರಿಸಿದರೆ ಬರುವ ರೋಗಗಳು ಕಳೆಯುವುದು ಎಂದು ಊರಿನ ಜನರು ಭಾವಿಸುತ್ತಾರೆ. ಮಠದಲ್ಲಿರುವ ಭಸ್ಮವನ್ನು ತೆಗೆದು ಊರಿನ ಬಾವಿಗೆ ಹಾಕಿದರೆ ಊರಿನಲ್ಲಿ ಯಾವುದೇ ಕಾಲರ ರೋಗ ಬರುವುದಿಲ್ಲ ಎಂದು ನಂಬಿಕೊಂಡು ಬಂದಿದ್ದಾರೆ. ಅದು ಹಾಗೆ ಸತ್ಯವೂ ಆಗಿದೆ. ಪೂಜೆಯ ನಂತರ 21 ಬಗೆಯ ಭಕ್ಷ್ಯ ಭೋಜನವನ್ನು ಮಾಡಿ ಮುತ್ತೈದೆಯರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಪ್ರಸಾದ ಹಂಚುತ್ತಾರೆ. ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಮಾಡುವಂತಹ ಸಂಪ್ರದಾಯಗಳು ಇಂದಿಗೂ ಕೂಡ ಮಾಡುತ್ತಾ ಬರುತ್ತಿದ್ದಾರೆ. ಹೆಗ್ಗಣದೊಡ್ಡಿ ಗ್ರಾಮ ಹಾಗೂ ಗೊಡ್ರಿಹಾಳ ಗ್ರಾಮ ಯಾವುದೇ ಜಾತಿ ಭೇದ ಮಾಡದೆ ಎಲ್ಲ ಜಾತಿಯವರು ಸಮನಾಗಿ ಆಚರಿಸುತ್ತಿದ್ದಾರೆ. ವರದಿ ನಿರ್ಮಲ ಗೋಗಿ, ಯಾದಗಿರಿ.